ಊಟ ಮಾಡಿದ್ದು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಸೊ ಅದನ್ನು ಒರೆಸಿ ದಬಾಕ್ಬಿಟ್ಟು ಮತ್ತೆ ನಾವು ಮಾಡಿ ಮೇಲೆ ಹೋಗಿ ಮಲ್ಕೊಂಡು ಸೊ ಮಾರ್ನಿಂಗ್ ನಮ್ಮದು ಟ್ರೈನ್ ಟಿಕೆಟ್ ಬುಕ್ ಆಗಿತ್ತಲ್ವ ಸೊ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅವ್ರು ನಮಗೆ ಸೀರೆಗಳು ಅದು ಇದೆಲ್ಲ ಕೊಡ್ತಾರೆ ಪ್ರೀತಿಯಿಂದ, ಅದನ್ನು ನಾವು ಈಸ್ಕೊಂಡು ನಮ್ಮ ಕೈಲಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಅಮೌಂಟು ನಮ್ಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಇಟ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು ಅಂತೇಳಿ ಅವ್ರನ್ನ ಎಲ್ಲ ತೊಗೊಂಡು ನಾವು ಬ್ಯಾಂಗ್ಳೂರಿಗೆ ಟ್ರೈನ್ ಹತ್ಕೊಂಡು ಬಂದ್ವಿ. ಟ್ರೈನಲ್ಲಿ ನಮಗೆ ನಮ್ದು ಕೇಳೋರೇ ಇಲ್ಲ, ಡ್ಯಾನ್ಸ್ಗಳು ಆಡೋದು, ಹೋಗೋದು, ಜಾಲಿ ಮಾಡೋದು, ಅವ್ರು ಇವ್ರನ್ನೆಲ್ಲ ನಿಲ್ಸಿದ್ರೆ ರೇಗ್ಸೋದು, ಎತ್ಕೊಡು ಎತ್ಕೊಡು ಅಂತ ಕೈ ಹೊಡ್ದು ಕೇಳೋದು, ಅದೆಲ್ಲ ಹೆಂಗೆ ಅದು ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟು. ನಿಜವಾಗ್ಲೂ ಅದೆಲ್ಲ ಮತ್ತೆ ಅನುಭವಿಸೋಕ್ಕಾಗಲ್ಲ ನಮ್ಮ ಲೈಫಲ್ಲಿ. ಆ ಒಂದು ಹೋಗಿದ್ದ ಲೈಫ್ನ ಮತ್ತೆ ನಮ್ಗೆ ಇವಾಗ ಬಾ ಅಂದ್ರೂ ಕೂಡ ಬರಲ್ಲ. ಅದೆಲ್ಲ ಒಂಥರ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ ಅವಾಗ ಚೈಲ್ಡ್ಹುಡ್ಡಿಂದ ಇದಕ್ಕೆ ಬಂದಾಗ ಅದೆಲ್ಲ ಆ ಒಂದು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇವಾಗಲೂ ಹೋಗ್ತೀವಿ ಬಾಂಬೆಗೆ ಇಲ್ಲ ಅಂತಲ್ಲ, ಬಟ್ ಆ ಒಂದು ಮಜಾ ಆ ಒಂದು ಥ್ರಿಲ್ಲು ಇವಾಗಿರಲ್ಲ. ಅಂದ್ರೆ ಅವಾಗ ತುಂಬಾ ಇನ್ನೋಸೆಂಟ್ ಆಗಿರ್ತೀರಾ, ಏನು ಗೊತ್ತಿರಲ್ಲ, ಭಾಷೆ ಬೇರೆ ಗೊತ್ತಾಗಲ್ಲ. ಸೊ ಆ ಒಂದು ಇದು ಇವಾಗ ಬರಲ್ಲ. ಎಷ್ಟೇ ಇದು ಕೊಟ್ಟರು ಕೂಡ ಆ ಒಂದು ಲೈಫ್ ಆ ಒಂದು ಇದು ಇವಾಗ ಸಿಗಲ್ಲ ನಮಗೆ ಅಂತಾನೆ ಹೇಳ್ಬೋದು. ನಾವು ಕಾಂಡಮ್ ಯೂಸ್ ಮಾಡ್ತಾ ಇದ್ವಿ, ಅದು ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿ ನಮ್ಮವ್ರು ಹೇಳಿದ್ರು. ಯಾವುದೇ ಕಾರಣಕ್ಕೂ ಕಾಂಡಮ್ ಇಲ್ಲದೆ ಏನೇ ಒಂದು ಕೆಲಸ ಮಾಡಬಾರ್ದು. ನಿಮ್ಮ ಆರ್ಗನ್ ಮಾತ್ರ, ಸೆಕ್ಸ್ ಆರ್ಗನ್ ಮಾತ್ರ ಮೆನ್ ತರನೇ ಇರುತ್ತೆ ಕಂಪ್ಲೀಟ್. ನಾವು ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ಅದು ಮೆನ್ ತರನೇ ಇರುತ್ತೆ. ನೀವು ಅವರು ನಾವು ಯಾರು ಹಿಂಗೆಂತ ಕರಿತಾ ಇಲ್ಲ. ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಹಿಂಗೆಲ್ಲ ಉಪ್ಪು ಕುಣ್ಸೋದು ಹಿಂಗನ್ನೋದು ಹಿಂಗೆಲ್ಲ ಮಾಡೋರು, ಅದೆಲ್ಲ ಸಿಂಬಲ್. ಹೌದು, ಅದೆಲ್ಲ ಒಂದು ಸೈಡ್ ಕೋಡ್ ವರ್ಡ್ಗಳ ತರ. ಬಟ್ ಆ ಟೈಮಲ್ಲಿ ಅಷ್ಟು ಅಮೌಂಟ್ ಕೊಡ್ತಾ ಇರ್ಲಿಲ್ವಲ್ಲ ಯಾರುವೆ. ಒಂದು 100 ರೂಪಾಯಿ ಕೊಟ್ಟರೆ ಅದೇ ಒಂದು ದೊಡ್ಡ ವಿಚಾರ ನಮಗೆ. ಒಂದು 200 ರೂಪಾಯಿ ಕೊಟ್ಟರೆ ಅವ್ರ ಜೊತೆ ನಾವು ನೈಟ್ ಮಲ್ಕೋತಿದ್ವಿ, ಸೆಕ್ಸ್ ವರ್ಕ್ ಮಾಡ್ತಾ ಇದ್ವಿ. ಆದ್ರೆ ಸೆಕ್ಸ್ ವರ್ಕ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ರಿ? ಯಾವ ಥರ ಅನ್ನೋದಕ್ಕಿಂತ ಅವ್ರು ಯಾವ ಥರ ತಗೊಂಡು ಮೇಯ್ನಾಗಿ ಅವ್ರಿಗೆ ಸಿಕ್ಕಿದ್ರೆ ಸಾಕು. ಬಾತ್ರೂಮ್ಗೆ ಅಂತ ಬರೋರು, ಅವಾಗ ನಾವು ಒಂದು ಹಮಾಮ್ ಟೈಪು ಇಟ್ಕೊಂಡಿದ್ವಿ ಸ್ನಾನ ಮಾಡೋದಕ್ಕೆ, ಬಾತ್ರೂಮ್ಗೆ ಇದೆಲ್ಲಕ್ಕೆ ನಾವು ಅಲ್ಲೇ ವಾಸ ಮಾಡ್ತಾ ಇದ್ವಿ. ಸೊ ಕೆಲವರು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರೋರು, ನೀನು ನೋಡೋಕೆ ಎಷ್ಟು ಚೆನ್ನಾಗಿದ್ಯಲ್ವಾ, ಏನಾದ್ರು ಕೆಲಸ ಮಾಡ್ಬೋದಲ್ವಾ ಅಥವಾ ಎಲ್ಲರೂ ಹೋಗ್ಬೋದಲ್ವಾ ಅಂತ. ಆಗ ನನಗೆ ಯಾರು ಕೆಲಸ ಕೊಡ್ತಾ ಇದ್ರು ಅಂದ್ರೆ ಆ ಪೂಜೆ ಆದ್ರೆ ನೀವು ಅದಕ್ಕೆ ಅಕ್ಸೆಪ್ಟ್ ಆದಂಗೆ, ನಿಮ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಆದಾಗ ಅವ್ರು ಕಂಪ್ಲೀಟ್ ಆಗಿ ನಮ್ಮ ಸಮುದಾಯಕ್ಕೆ ಬಂದಂಗೆ. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದಲ್ಲಿ ಯಥಾ ಪ್ರಕಾರ ನಮ್ಮ ಜೀವನ ಶೈಲಿ ಶುರುವಾಗುತ್ತೆ. ಬೆಗ್ ಮಾಡೋದಾಗಿರ್ಬೋದು, ಸೆಕ್ಸ್ ವರ್ಕ್ ಮಾಡೋದಾಗಿರ್ಬೋದು. ಬೆಗ್ಗಿಂಗಿಗೆ ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಒಂಥರ ದುಃಖದ ಮೂಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಎಲ್ಲೂ ಆ ಥರ ಒಬ್ಬರನ್ನ ಹಿಂಗೆ ಕೈ ಹೊಡೆದು ಹಿಂಗೆ ಹೇಳ್ದವ್ರೆ ಅಲ್ಲ. ನಮ್ಮ ಫ್ಯಾಮಿಲಿ ಮನೆಗಳಲ್ಲೂ ನಾವು ಆ ಥರ ಇದು ಮಾಡಲಿಲ್ಲ. ನಾವು ಓದ್ಕೊಂಡು ಆಟ ಆಡ್ಕೊಂಡು ಲೈಫ್ ಮೂಮೆಂಟ್ ಮಾಡಿದ್ವಿ. ಒಂದೊಂದು ಸತಿ ಅಂಗಡಿಗಳ ಮುಂದೆ ಹೋಗಿ ಹಿಂಗೆ ಕೈ ಹೊಡೆದು ಕಾಸು ಕೇಳಿದಾಗ ಆಗೋಂಥ ಫೀಲು. ಮತ್ತೆ ಕೆಲವರು ಕೊಡ್ತಾರೆ, ಕೆಲವರು ನಿಮ್ಗೇನು ಬಂದಿರೋ ದುಡ್ಕೊಂಡು ತಿನ್ನಕ್ಕೆ ಅಂತ ಬೈತಾರೆ. ಇನ್ನು ಕೆಲವರು ಕಾಸು ಕೈ ಕೊಡಲ್ಲ, ಹಿಂಗೆ ಮುಂದಕ್ಕೆ ಹಿಂಗೆ ಎಸೆಯೋದು ಅಥವಾ ಹಿಂಗೆ ಇಕ್ಕೋದು, ಎತ್ಕೊಳ್ಳಿ ಅಂತೇಳಿ ಹಂಗೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ತಾಯಿತ್ತು. ಬಟ್ ಏನೇ ಒಂದು ಆದರೂ ಅಷ್ಟು ಅವಮಾನಗಳು ಅಷ್ಟು ಆದ್ರೇ ತಾನೇ ಒಬ್ಬ ಮನುಷ್ಯ ಮುಂದೆ ಬೆಳೆಯೋಕ್ಕೊಂದು ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಯಾವುದೂ ಮೈಂಡ್ಗೆ ಹಾಕೊಳ್ದೇಲೆ ಅಷ್ಟು ವರ್ಷಗಳ ಕಾಲ ನಾನು. ಎಷ್ಟು ವರ್ಷ ಬೆಗ್ಗಿಂಗ್ ಮಾಡಿದ್ದು ಪ್ರಿಯಾಂಕಾ? ಸುಮಾರು ಒಂದು 2-3 ವರ್ಷ ಅಂತಾನೆ ಹೇಳ್ಬೋದು. ಯಾಕೆಂದರೆ ನಾನು ಇದ್ದಂಥ ಜಾಗದಲ್ಲಿ ಜಾಸ್ತಿ ಹೊರಗಡೆ ಕಳಿಸ್ತಾ ಇರಲಿಲ್ಲ.